ಗುಬ್ಬಿ ತಾಲೂಕಿನ ಕಡಬ ಹೋಬಳಿಯ ಕೊಪ್ಪ ಗ್ರಾಮದಲ್ಲಿ ಸುಮಾರು 35 ವರ್ಷಗಳ ಕಾಲ ಶೈಕ್ಷಣಿಕವಾಗಿ ಸಾರ್ಥಕ ಸೇವೆ ಸಲ್ಲಿಸಿದ ಕೆಎಸ್ ಅಶ್ವಥ್ ರವರಿಗೆ 3,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಂದ ಅಭಿನಂದನಾ ಕಾರ್ಯಕ್ರಮವನ್ನು ಶನಿವಾರ ಬೆಳಗ್ಗೆ ಆಯೋಜನೆ ಮಾಡಲಾಗಿದೆ. ಶ್ರೀ ಜ್ಞಾನಗಂಗಾ ಗ್ರಾಮಾಂತರ ಪ್ರೌಢಶಾಲೆಯಲ್ಲಿ ಮುಖ್ಯ ಶಿಕ್ಷಕರಾಗಿ ಸೇವೆ ಸಲ್ಲಿಸಿರುವ ಅಶ್ವಥ್ ರವರಿಗೆ ಅವರ ಸ್ವಗೃಹದಿಂದ ಬೆಳ್ಳಿ ತೇರು ಮೂಲಕ ಕಾರ್ಯಕ್ರಮಕ್ಕೆ ಕರೆತರುತ್ತಿದ್ದು 34ನೇ ಬ್ಯಾಚಿನ ಹಳೆ ವಿದ್ಯಾರ್ಥಿಗಳು ಮೇಷ್ಟ್ರಿಗೆ ಗೌರವ ಸಲ್ಲಿಸುತ್ತಿದ್ದು ಬೆಳ್ಳಿ ಕಿರೀಟ ಗದೆ ಸೇರಿದಂತೆ ಪ್ರತಿಯೊಂದು ಬ್ಯಾಚಿನ ವಿದ್ಯಾರ್ಥಿಗಳು ತಮ್ಮದೇ ಆದ ಸೇವೆ ನೀಡುತ್ತಿದ್ದಾರೆ. ಇಡೀ ದಿನ ಊಟದ ವ್ಯವಸ್ಥೆ, ಹಲವು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಸಹ ಆಯೋಜನೆ ಮಾಡಲಾಗಿದೆ. 25ರವರೆಗೆ ಏನು ಈ ಒಂದು ಗ್ರಾಮದಲ್ಲಿ ಪ್ರೌಢಶಾಲೆಯನ್ನು ತೆರೆದಕ್ಕೆ ಊರಿನವರ ಹಳೆ ವಿದ್ಯಾರ್ಥಿಗಳ ಸಹಕಾರದಿಂದ ಶಾಲೆ ನಡೆದು ಇವತ್ತೇನಾದರೂ ಈ ಮಟ್ಟಕ್ಕೆ ಬೆಳೆಯೋದಕ್ಕೆ ಮತ್ತು ನನಗೆ ಈ ಒಂದು ನಿವೃತ್ತಿ ಸನ್ಮಾನ ಸಮಾರಂಭವನ್ನು ಏರ್ಪಡಿಸೋದಕ್ಕೆ ಇವರೆಲ್ಲರೂ ಕೂಡ ತುಂಬ ಹೃದಯದಿಂದ ಏನು ಮಾಡ್ತಾ ಇದ್ದಾರೆ. ಈ ಗ್ರಾಮಸ್ಥರು, ಪೋಷಕರು, ಆಜುಬಾಜಿನ ಗ್ರಾಮಸ್ಥರು ಹಾಗೂ ನನ್ನ ಹಳೆಯ ಪ್ರೀತಿಯ ವಿದ್ಯಾರ್ಥಿನಿಯರು, ಈಗ ಓದ್ತಾ ಇರ್ತಕ್ಕಂಥ ವಿದ್ಯಾರ್ಥಿನಿಯರುಗಳೇ ನನ್ನ ಆಸ್ತಿ ಅಂತ ಹೇಳಿ ತಿಳ್ಕೊಂಡು ನಾನು ಮಾತ್ರ ಮಾಡ್ತೀನಿ. ಮುಂದಿರ್ತಕ್ಕಂಥ ವಿದ್ಯಾರ್ಥಿ ಜೀವನದಲ್ಲಿ ಏನು ಬೇಕಾದ್ರೂ ಸಾಧನೆ ಮಾಡಬಹುದು ಅಂತ ತೋರಿಸ್ಕೊಟ್ಟಂತ ಉದಾಹರಣೆಗಳು 3,000ರಿಂದ 3,500 ಅಧಿಕ ವಿದ್ಯಾರ್ಥಿಗಳಿದ್ದಾರೆ. ಅದರಲ್ಲಿ ಎಲ್ಲರೂ ಕೂಡ ನಮ್ಮ ಅಶ್ವಥ್ ಗುರು ಪಡೆಯಲಿಕ್ಕೆ ಖಂಡಿತವಾಗ್ಲೂ ತುಂಬಾ ಒಂದು ಹೆಮ್ಮೆಯ ವಿಚಾರ. 8/30/2025 ನಾಳೆ ಗುರುವಂದನಾ ಸಮಾರಂಭವನ್ನು ಏನು ಕೆಎಸ್ ಅಶ್ವಥ್ ರವರು ಸುಮಾರು ಸುದೀರ್ಘವಾಗಿ 34 ವರ್ಷದಿಂದ ಸೇವೆ ಸಲ್ಲಿಸ್ಕೊಂಡು ಬರ್ತಾ ಇದ್ದಂತ ಅವ್ರು ನೀವು ವಯೋನಿವೃತ್ತಿ ಹೊಂದ್ತಾ ಇರೋದ್ರಿಂದ ನಾಳೆ ಕಾರ್ಯಕ್ರಮಕ್ಕೆ ಹೆಚ್ಚಿನದಾಗಿ ಅವರು ದಂಪತಿಗಳ ಸಮೇತ ಏನು ಬೆಳ್ಳಿ ರಥದಲ್ಲಿ ಅವರ ದಂಪತಿಗಳನ್ನ ಊರಿನ ಪ್ರಮುಖ ಬೀದಿಗಳಲ್ಲಿ ಮತ್ತೆ ಸ್ಕೂಲಿನ ಆವರಣದಲ್ಲಿ ಮತ್ತೆ ಸಿದ್ದರಾಮೇಶ್ವರ ದೇವಸ್ಥಾನದ ವೇದಿಕೆಯಲ್ಲಿ ಅವರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು ಸುಮಾರು 3,000 ಹಳೆ ವಿದ್ಯಾರ್ಥಿಗಳು ಮತ್ತೆ ಊರಿನ ಪ್ರಮುಖರು ಮತ್ತೆ ಗ್ರಾಮ ಪಂಚಾಯಿತಿ ಸಂಘ ಸಂಸ್ಥೆಗಳು VSN ಈ ಊರಿನ ಪ್ರಮುಖರ ಮುಖಂಡರುಗಳ ನೇತೃತ್ವದಲ್ಲಿ ಏನು ನಾಳಿನ ದಿವಸ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಅನ್ನದಾಸೋಹದ ಕಾರ್ಯಕ್ರಮವನ್ನು ಇಟ್ಟುಕೊಂಡು ಎಲ್ಲಾ ವಿದ್ಯಾರ್ಥಿನಿಯರಿಗೆ ಮತ್ತೆ ಆಜುಬಾಜು ಗ್ರಾಮಸ್ಥರುಗಳು ಮತ್ತು ಎಲ್ಲರೂ ಸೇರಿ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದೀವಿ. ನಾಳೆ ಚಾಲುಕ್ಯ ನ್ಯೂಸ್ ಜನರಿಗೋಸ್ಕರ.